ಹಲೋ ಎಲ್ಲರಿಗೂ ನಮಸ್ಕಾರ. ಏಜ್ ವ್ಲಾಗ್ಗೆ ಸ್ವಾಗತ. ನಾನು ಚಂದ್ರಿಕಾ. ಇದು ನನ್ನ ಡೈಲಿ ಮಾರ್ನಿಂಗ್ ರುಟೀನ್ನ ಡೇ 5 ಆಗಿರುತ್ತೆ. ಜೊತೆಗೆ ಡೇ 6 ಕೂಡ ನಾನು ಇದರಲ್ಲಿ ಆ್ಯಡ್ ಮಾಡಿರ್ತೀನಿ. ಯಾಕೆಂದರೆ ನನ್ನ ಫ್ರೆಂಡ್ ಬಂದಿದ್ಲು, ಹಾಗಾಗಿ ನನಗೆ ಆ ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡದೇ ಇರೋ ಕಾರಣದಿಂದಾಗಿ ಶಾರ್ಟ್ಸ್ ವೀಡಿಯೋನ ಅಪ್ಲೋಡ್ ಮಾಡಿದ್ದೆ. ಬಟ್ ನಾನು ಲಾಂಗ್ ವೀಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರಲಿಲ್ಲ. ಹಾಗಾಗಿ ನಾನು ಈ ಒಂದು ಎರಡೂ ವೀಡಿಯೋ ನಾನು ಒಂದರಲ್ಲೇ ಮರ್ಜ್ ಮಾಡಿಬಿಟ್ಟು ಹಾಕಿದ್ದೀನಿ. ಡೇ 5 ಆ್ಯಂಡ್ 6 ವೀಡಿಯೋ ಅಂತಲೇ ಹೇಳ್ಬೋದು. ಆ್ಯಸ್ ಯೂಶ್ವಲ್ ನಾನು ಈಗ ಒಂದು 4 ಡೇಸ್ ಏನು ನಾನು ಮಾಡಿದ್ದೆ, ಇದಕ್ಕೂ ಮುಂಚೆ 21 ಡೇಸ್ ಏನು ಮಾಡಿದ್ದೋ ಅದೇ ರೀತಿಯಾಗಿ ನನ್ನ ಒಂದು ರುಟೀನ್ ಸೇಮ್ ಇರುತ್ತೆ. ಕೆಲವೊಂದು ಬದಲಾವಣೆಗಳು ಇರುತ್ತೆ, ಅಷ್ಟೇ ಬಿಟ್ಟರೆ ಏನಿಲ್ಲ. ಬಟ್ ಆ ಬದಲಾವಣೆ ಅಂದರೆ ನಾನು ಒಂದೊಂದನ್ನೇ ಪ್ರತಿಯೊಂದು ಸಲ ಆ್ಯಡ್ ಮಾಡ್ತಾ ಹೋಗ್ತೀನಿ. ಈಗ ನೋಡಿ, ಪ್ರತಿಯೊಂದು ನಾನು ನೋಡ್ತಾ ಇರೋದು 4 ಡೇಸಲ್ಲಿ ನಾನು ಕಂಟಿನ್ಯೂಸ್ ಏನು ಮಾಡಿದ್ದು ಅದೇ ಮಾಡಿದೆ. ಒಂದು ಎಕ್ಸ್ಟ್ರಾ ಅಂದರೆ ಈ ಒಂದು ಫೇಸ್ ಮಸಾಜರ್ನ ಮಾಡ್ತಾ ಇರುವಂಥದ್ದು. ನನಗಿದು ತುಂಬ ಇಷ್ಟ ಆಯಿತು. ಸ್ಟೋನಿಂದು ತುಂಬಾ ಒಂಥರ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಆ್ಯಸ್ ಯೂಶ್ವಲ್ ನಾನು ಮಾರ್ನಿಂಗ್ ಎದ್ದು ಫ್ರೆಶ್ ಅಪ್ ಆಗಿ ನನ್ನ ಕೆಲಸ ಏನಿದೆ ಅದನ್ನು ಸ್ಟಾರ್ಟ್ ಮಾಡ್ಕೊಂಡು ಎಲ್ಲ ಮುಗ್ದಾದ ನಂತರದಲ್ಲಿ ಪ್ರತಿನಿತ್ಯ 30 ಡೇಸ್ ನಾನು ಮೆಂತೆ ನೀರು ಜೊತೆಗೆ ಶೇಂಗಾ ಬಾದಾಮಿನ ಪ್ರತಿನಿತ್ಯ ಸೇವನೆ ಮಾಡೋದನ್ನ ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ. ಅದು ಒಂಥರ ತುಂಬಾ ಖುಷಿ ಅಂತ. ಯಾವುದೇ ಆಗಲಿ ಪ್ರಾಕ್ಟೀಸ್ ಮಾಡಲೇಬೇಕಾಗುತ್ತೆ. ಅಭ್ಯಾಸ ಮಾಡೋದ್ರಿಂದ ಅದು ನಮ್ಮ ಜೀವನಕ್ಕೆ ತುಂಬ ಅಳವಡಿಸ್ಕೊಂಡು ಜೀವನದ್ದಕ್ಕೂ ಉತ್ತಮವಾದಂಥ ಆರೋಗ್ಯ, ಆಯುಷ್ಯ ಎಲ್ಲನೂ ಸರಿಯಾದ ರೀತಿಯಲ್ಲಿ ಸರಿಯಾದ ಮಾರ್ಗದಲ್ಲಿ ನಾವು ನಡಿಬೋದು. ಹಾಗಾಗಿ ನಾನು ಪ್ರಾಕ್ಟೀಸ್ ಅಂತಂದು ಮೆನ್ಷನ್ ಮಾಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಪ್ರತಿಯೊಬ್ಬರು ಮನೇಲಿ ಯಾವ ರೀತಿಯಾಗಿ ಹೆಣ್ಮಕ್ಳು ಕೆಲಸ ಮಾಡ್ತಾರೆ, ನಾನು ಕೂಡ ಅದೇ ರೀತಿಯಾಗಿ ಮಾಡ್ತಾಯಿದ್ದೀನಿ. ಬಟ್ ನನ್ನ ಒಂದು ರುಟೀನ ಚೇಂಜ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಯಾವಾಗ ಬೇಕೋ ಆವಾಗ ಎದ್ಬಿಟ್ಟು ನಾನು ಈ ಒಂದು ಕೆಲಸನ ಮಾಡ್ತಾಯಿದ್ದೆ. ಫುಲ್ ಡೇ ಈ ಒಂದು ಕೆಲಸನ ಮಾಡ್ತಾಯಿದ್ದಾಗ ಏನೋ ಒಂದು ಬೇಸರ ಆಗ್ತಾಯಿತ್ತು. ಆದರೆ ನಾವು ಮಾರ್ನಿಂಗ್ ಬೇಗ ಎದ್ದು ಮಾಡೋದ್ರಿಂದ 9 ಗಂಟೆ ಒಳಗಡೆ ನಮ್ಮ ಎಲ್ಲ ಕೆಲಸ ಮುಗಿದೋಗುತ್ತೆ. ಇನ್ನು ಪೂಜೆ, ಸ್ನಾನ, ಅದು ಕೆಲಸ ಅಂತ ಅನ್ನಷ್ಟೇ ಒಂದು 10 ಗಂಟೆ 10:30 ಅನ್ನಷ್ಟೇ ನಮ್ಮದು ಟೋಟಲಿ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ನಾವೇನು ಮಾಡ್ತಾ ಹೋಗ್ತೀವೋ ನಾವು ಬೇಗ ಎದ್ದೊಳೋದ್ರಿಂದ ಈ ಎಲ್ಲ ಕೆಲಸನೂ ಆರಾಮ್ಸೆ ಆಗಿ ತುಂಬ ಖುಷಿಯಾಗಿ ಮನಸ್ಸಿಗೆ ಒಂಥರ ಎಷ್ಟು ಫ್ರೆಶ್ ಮೈಂಡ್ ಇರುತ್ತೆ ಅಂತ, ಮನಸ್ಸಿಗೆ ಎಷ್ಟು ಸಮಾಧಾನ ಅಂತ ಇರುತ್ತೆ ಅಂದರೆ ನನಗೆ ಈಗ ಗೊತ್ತಾಗ್ತಿದೆ. ಮುಂಚೆ ಹಾಸ್ಟೆಲ್ ಟೈಮಲ್ಲೆಲ್ಲ ಎದ್ದೇಳ್ತಾ ಇದ್ದೆ. ಬಟ್ ಆದರೆ ಈಗ ಮತ್ತೆ ನಾನು ರುಟೀನ್ ಮಾಡ್ಕೊಂಡಿರೋದ್ರಿಂದ ಎಷ್ಟು ಚೆನ್ನಾಗಿ ಅನ್ನಿಸ್ತಿದೆ ಅಂದರೆ ತುಂಬಾ ಖುಷಿಯಾಗುತ್ತೆ. ಯಾಕಂದರೆ ಈ ಹಿಂದೆ ನಾನು ಈ ಒಂದು ಇಷ್ಟು ಲೇಟಾಗಿ ಎದ್ದೇಳೋದ್ರಿಂದ ತುಂಬಾ ಆಲಸ್ಯ ಆಗಿರ್ಬೋದು, ತುಂಬಾ ಒಂಥರ ಲೈಫೇ ಬೇಡ ಅನ್ನೋ ರೀತಿಗೆ ಆಗಿಬಿಟ್ಟಿತ್ತು. ಬಟ್ ನನಗೆ ಬೇಜಾರಾಗ್ತಿದೆ. ಯಾಕಂದರೆ ಇಂಥ ಒಳ್ಳೆ ಬ್ಯೂಟಿಫುಲ್ ಲೈಫ್ನ ನಾನು ಹಿಂದೆ ತುಂಬ ದಿನಗಳಿಂದ ನಾನು ಆ ಒಂದು ಮಾರ್ನಿಂಗ್ ಬೇಗ ಎದ್ದೇಳದೇ ಇರೋದ್ರಿಂದ ಎಷ್ಟೋ ಟೈಮ್ ನಾನು ವೇಸ್ಟ್ ಮಾಡಿದ್ದೀನಿ. ಇನ್ನು ಮುಂದೆ ಆ ರೀತಿಯಾಗಿ ವೇಸ್ಟ್ ಮಾಡದೆ ಪ್ರತಿನಿತ್ಯನೂ ನಾನು ಬೇಗ ಎದ್ದು ನನ್ನ ಒಂದು ಕೆಲಸನ, ನನ್ನ ಒಂದು ಯೋಗ ಆಗಿರ್ಬೋದು, ವರ್ಕೌಟ್ ಆಗಿರ್ಬೋದು, ನನ್ನ ರುಟೀನ್ ಏನಿದೆಯೋ, ನನಗೆ ಹೆಲ್ದಿ ಡ್ರಿಂಕ್ ಆಗಿರ್ಬೋದು, ಇದೆಲ್ಲನೂ ನಾನು ನನ್ನ ಒಂದು ಬದುಕಿಗೆ, ನನ್ನ ಒಂದು ಜೀವಕ್ಕೆ, ನನ್ನ ಒಂದು ದೇಹಕ್ಕೆ ಮಾಡೋದ್ರಿಂದ ತುಂಬಾ ಉಲ್ಲಾಸವಾಗಿ ಇರುತ್ತೆ. ಮನಸ್ಸಿಗೆ ನೆಮ್ಮದಿ, ಸುಖ, ಶಾಂತಿ ಅಂತಲೇ ಹೇಳ್ಬೋದು. ಎಷ್ಟು ಖುಷಿ ಆಗ್ತಿದೆ ಅಂದರೆ ನನಗೆ ಹೇಳಲಿಕ್ಕೆ ಆಗಲ್ಲ. ಇದ್ರ ಜೊತೆಗೆ ವರ್ಕೌಟ್, ಯೋಗ ಜೊತೆಗೆ ನಾನು ಫೇಸ್ ವರ್ಕೌಟು ಮಾಡ್ತೀನಿ. ಒಂದು 5 ಮಿನಿಟ್ಸ್ ಮಾಡಿದ್ರೆ ಸಾಕು. ಇದ್ರ ಜೊತೆಗೆ ಮೆಡಿಟೇಷನ್ ಆಗಿರ್ಬೋದು, ಹೇರ್ ಮಸಾಜ್ ಆಗಿರ್ಬೋದು, ಮ್ಯಾನಿಫೆಸ್ಟಿಂಗ್ ಆಗಿರ್ಬೋದು, ಲಾ ಆಫ್ ಅಟ್ರಾಕ್ಷನ್ ಆಗಿರ್ಬೋದು, ಇವನ್ನೆಲ್ಲ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಬದಲಾವಣೆನ ನಾವು ಕಾಣ್ತೀವಿ. ಯಾಕಂದರೆ ಮಿಡಲ್ ಕ್ಲಾಸ್ ಲೈಫ್, ಈ ಒಂದು ನಾನು ಜರ್ನಲಿಸ್ಟ್ ಆಗಿರ್ಬೋದು, ಬಟ್ ನನಗೆ ಕೆಲಸಕ್ಕೆ ಹೋಗದೇ ಇರೋ ಕಾರಣದಿಂದಾಗಿ ಪ್ರತಿಯೊಬ್ಬರೂ ಎಲ್ಲನೂ ಹಸ್ಬೆಂಡ್ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ. ಎಲ್ಲದನ್ನು ಅವ್ರ ಹತ್ರನೇ ಕೇಳಬೇಕು. ಏನೇ ನಾವು ಒಂದು ಕೋಚಿಂಗ್ ಕ್ಲಾಸಿಗೆ ಹೋಗಬೇಕು ಅಂದರೆ ನನಗೆ ಹೇಳ್ಬೇಕಪ್ಪ ಅಂದರೆ ಯೋಗ ಕ್ಲಾಸ್ಗಾಗಿರ್ಬೋದು, ಏನದು ಜಿಮ್ ಆಗಿರ್ಬೋದು, ಇನ್ನೊಂದು ಏರೋಬಿಕ್ಸ್, ಇವೆಲ್ಲನಕ್ಕೂ ಹೋಗ್ಬೇಕಂದ್ರೆ ದುಡ್ಡು ಬೇಕೇ ಬೇಕು. ಹಾಗಾಗಿ ಎಲ್ಲನೂ ಸಹ ದುಡ್ಡು ಕೊಟ್ಟೆ ನಾವು ಮಾಡಬೇಕಾಗುತ್ತೆ. ಹಾಗಾಗಿ ನಮ್ಮ ಏನಾಗುತ್ತೆ, ಈಗ ಎಲ್ಲರ ಕೈಯಲ್ಲೂ ಮೊಬೈಲ್ ಇದ್ದೇ ಇರುತ್ತೆ. ಹಾಗಾಗಿ ಮೊಬೈಲ್ನ ನೋಡಿಕೊಂಡು ನಾವು ಮಾಡೋದ್ರಿಂದ ನಮಗೆ ಉಳಿತಾಯ ಕೂಡ ಆಗುತ್ತೆ. ನಾವು ಸಹ ಕಲಿಕೆಯಲ್ಲಿ ಹೆಚ್ಚು ಆಸಕ್ತಿ ತೋರಿಸಿ ನೆಕ್ಸ್ಟ್ ಏನು ಮಾಡಬೇಕು, ನಾಳೆಗೆ ಏನು ಮಾಡಬೇಕು, ಇನ್ನು ನನ್ನಲ್ಲಿ ನಾನು ಏನು ಬದಲಾವಣೆನ ಕಾಣಬೇಕು ಅಂತಲೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇದು ನನ್ನಲ್ಲಿ ಆಗ್ತಿರುವಂತಹ ಪಾಸಿಟಿವ್ ವೈಬ್ಸ್ ಕೆಲವೊಂದು ಉತ್ತಮವಾದಂಥ ಬದಲಾವಣೆ ಅಂತಲೇ ಹೇಳ್ಬೋದು.
ನಕಾರಾತ್ಮಕತೆಗೆ ಕಡೆ ನಾನು ಹೋಗ್ತಾನೆ ಇಲ್ಲ. ಫುಲ್ ಪಾಸಿಟಿವ್ ಅಂತಲೇ ಹೇಳ್ಬೋದು. ನೆಗೆಟಿವ್ ಅನ್ನೋದು ಬರೋದೇ ಇಲ್ಲ. ಅದ್ರ ಜೊತೆಗೆ ವರ್ಕೌಟ್ಸು, ಯೋಗ ಅನ್ನೋದ್ರ ಜೊತೆಗೆ ನಾನು ಡೈಲಿ ಒಂದೊಂಥರ ಹೆಲ್ದಿ ಡ್ರಿಂಕ್ ಮಾಡ್ಕೊಂಡು ಕುಡಿತೀನಿ. ಅದಂತೂ ನನಗೆ ಡೈಲಿ ಒಂದು ರುಟೀನ್ ಆಗಿ ಬದಲಾವಣೆ ಆಗಿಬಿಟ್ಟಿದೆ. ತುಂಬಾ ಬೆನಿಫಿಟ್ಸ್ ಇದೆ ಈ ಥರ ನಾವು ಹೆಲ್ದಿ ಡ್ರಿಂಕ್ಸ್ ಕುಡಿಯೋದ್ರಿಂದ. ABC ಜ್ಯೂಸ್ ಆಗಿರ್ಬೋದು, ಪುದೀನ ಜ್ಯೂಸ್ ಆಗಿರ್ಬೋದು, ಕಷಾಯಗಳಾಗಿರ್ಬೋದು, ಅರಶಿನ ನೀರಾಗಿರ್ಬೋದು, ಶುಂಠಿ ಕಷಾಯ ಆಗಿರ್ಬೋದು, ಜೀರಿಗೆ ನೀರಾಗಿರ್ಬೋದು, ಜಸ್ಟ್ ಆಮ್ಲ ಜ್ಯೂಸ್ ಆಗಿರ್ಬೋದು, ಮೆಂತ್ಯ ಜ್ಯೂಸ್ ಆಗಿರ್ಬೋದು, ಪಾಲಕ್ ಜ್ಯೂಸ್ ಆಗಿರ್ಬೋದು, ನಾನಾ ರೀತಿಯಾದಂಥ ಜ್ಯೂಸ್ಗಳು ಇರ್ತವೆ. ನನಗೆ ತುಂಬಾ ಇಷ್ಟ. ನಾನು ಪ್ರತಿನಿತ್ಯ ಅದೊಂಥರ ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ. ಯಾಕಂದರೆ ದೇಹಕ್ಕೆ ತಂಪು ಕೊಡುತ್ತೆ, ಅದೇ ರೀತಿಯಾಗಿ ಆರೋಗ್ಯವನ್ನು ಸಹ ಕಾಪಾಡುತ್ತೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಇದನ್ನು ಪ್ರತಿಯೊಬ್ಬರು ಮನೆಯಲ್ಲಿ ಪ್ರತಿಯೊಬ್ಬರು ಮಾಡೋದು ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು. ಯಾಕಂದರೆ ದೇಹಕ್ಕೆ ಎಷ್ಟು ತಂಪನ್ನು ಕೊಡುತ್ತೆ ಅಂತ ಅಂದರೆ ಅದನ್ನು ಹೇಳಲಿಕ್ಕೆ ಆಗಲ್ಲ. ಅಷ್ಟೇ ರೀತಿಯಾದಂಥ ಆರೋಗ್ಯ ಪ್ರಯೋಜನಗಳು ಸಹ ಇದರಲ್ಲಿದೆ. ನಾನು ಸುಮ್ಮನೆ ಯಾವುದೇ ರೀತಿಯಾಗಿ ಯಾವುದೇ ವಿಡಿಯೋನ ಮಾಡಲಿಕ್ಕಾಗಲ್ಲ. ಮಾಡೋದೇನಕ್ಕೇನೋ ಇದರಲ್ಲಿ ಒಂದಿಷ್ಟಾದರೂ ಬೇರೆಯವರಿಗೆ ಯೂಸ್ಫುಲ್ ಆಗುತ್ತೆ. ನನ್ನನ್ನು ನಾನು ಬದಲಾವಣೆ, ಮೊದಲನೇದಾಗಿ ನನ್ನನ್ನು ನಾನು ಬದಲಾವಣೆ ಕಾಣ್ಕೋಬೇಕು. ಕಂಡು ಅದಾದ ನಂತರದಲ್ಲಿ ಕೆಲವೊಂದಿಷ್ಟು ಜನಕ್ಕೆ 100ರಲ್ಲಿ 100 ಜನಕ್ಕೂ ಇದು ಯೂಸ್ ಆಗುತ್ತೆ ಅಂತ ಹೇಳಲ್ಲ. ನನಗಿನ್ನ ತುಂಬಾ ಚೆನ್ನಾಗಿ ಎಲ್ಲನೂ ಗೊತ್ತಿರೋರು ಇರ್ತಾರೆ. ಇನ್ನು ಈಗ ಸ್ಟೆಪ್ ಬೈ ಸ್ಟೆಪ್ ಒಂದೊಂದೇ ಮೆಟ್ಲು ಹತ್ತೋರು ಸಹ ಇರ್ತಾರೆ. ಸೊ ಹಾಗಾಗಿ ನಾನು ಈ ಒಂದು ವಿಚಾರಗಳನ್ನ ನಿಮಗೆ ತಿಳಿಸ್ತಾ ಇದ್ದೀನಿ. ಇನ್ನು ಡೇ 5ಅಲ್ಲಿ ನನ್ನ ರುಟೀನ್ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂದರೆ ನೋಡ್ತಾ ಇರ್ಬೋದು. ಪ್ರತಿಯೊಂದು ತುಂಬ ಚೆನ್ನಾಗಿತ್ತು. ಅದ್ರ ಜೊತೆಗೆ ನನ್ನ ಫ್ರೆಂಡ್ ಕೂಡ ಬಂದಿದ್ಲು, ನೋಡ್ತಾ ಇರ್ಬೋದು. ಅವಳ ಲೈಫ್ ಸ್ಟೋರಿ ಬಗ್ಗೆ ಹೇಳ್ತಾ ಇದ್ಲು. ನಮ್ಮ ಮನೆಯವರು ಅವ್ರು ಬಂದಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಬೇಗನೆ ಬಂದರು ಕೆಲಸದಿಂದ. ಅವರು ಯಾವಾಗಲೂ 6:30 ಹಂಗೆ ಬರ್ತಾಯಿದ್ರು. ಬಟ್ ನನ್ನ ಫ್ರೆಂಡ್ ಬಂದಿದ್ಲು ಅನ್ನೋ ಕಾರಣಕ್ಕೋಸ್ಕರ ಬೇಗನೆ ಬಂದಿದ್ಲು. ಅವಳು ಸಹ ತುಂಬಾ ಲೈಫಲ್ಲಿ ಸ್ಟ್ರಗಲ್ ಪಟ್ಟಿದ್ದಾಳೆ. ಆ ಸ್ಟೋರೀಸ್ ನಮ್ಮ ಮನೆಯವರು ತುಂಬಾ ಚೆನ್ನಾಗಿ ಕೂತ್ಕೊಂಡು ಕೇಳ್ತಾಯಿದ್ರು. ಹೆಣ್ಮಕ್ಳು ಎಷ್ಟೆಲ್ಲ ಕಷ್ಟಪಡ್ತಾರೆ, ಬಟ್ ಅವ್ರು ನೋಡಿದರೆ ಈ ಥರ ಎಲ್ಲ ಕಷ್ಟಪಟ್ಟಿದ್ದಾರೆ, ಇಷ್ಟೆಲ್ಲ ಸ್ಟ್ರಗಲ್ ಪಟ್ಟಿದ್ದಾರೆ ಅನ್ನೋದೇ ಗೊತ್ತಾಗಲ್ಲ ಅಂತೆಲ್ಲ ಅವರು ತುಂಬ ಫೀಲ್ ಆಗ್ತಾಯಿತ್ತು. ಅವಳು ಹೇಳ್ತಾ ಇರುವಾಗ ನನ್ನ ಕಣ್ಣಲ್ಲಿ ನೀರೇ ಬರ್ತಾಯಿತ್ತು. ಬಟ್ ಯಾರೂ ಅಷ್ಟೇ ಸುಲಭ ಅಲ್ಲ ಹೆಣ್ಮಕ್ಳು ಅಂತಂದರೆ. ಅವರು ಸಹ ಅವ್ರವ್ರ ಲೈಫಲ್ಲಿ ತುಂಬಾ ಕಷ್ಟಪಟ್ಟಿರ್ತಾರೆ ಅಂತ ಹೇಳ್ಬೋದು. ಜೊತೆಗೆ ಅಣ್ಣ ಕೂಡ ಇಂಟರ್ವ್ಯೂ ಕೂಡ ಹೋಗಿದ್ರು. ಅವರು ಸಹ ಬಂದರು, ಅವ್ರ ಹಸ್ಬೆಂಡು. ನಾವು ವೇಟ್ ಮಾಡ್ತಾಯಿದ್ವಿ. ಅದಾದಮೇಲೆ ನಾನು ತುಂಬ ಮಧ್ಯಾಹ್ನದಿಂದ ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ದೆ ಅವ್ರಿಗೋಸ್ಕರ. ಅವರು ಸಹ ಬಂದು, ಅವ್ರ ತಮ್ಮನೂ ಸಹ ಬಂದರು. ಊಟ ಮಾಡಿಬಿಟ್ಟು ಅಡಿಕೆಲೆಲ್ಲ ಹಾಕ್ಕೊಂಡು ಹೊರಗಡೆ ವಾಕ್ ಹೋಗಿದ್ವಿ. ಸೊ ಇದು ನನ್ನ ಡೇ 5th ವಿಡಿಯೋಸ್ ಆಗಿರುತ್ತೆ. ನೋಡ್ತಾ ಇದ್ದಷ್ಟು ಈ ಒಂದು ದಿನ ತುಂಬಾ ಬ್ಯೂಟಿಫುಲ್ಲಾಗಿ ತುಂಬ ಆ್ಯಕ್ಟಿವ್ ಆಗಿ ಕಳೀತು ಅಂತ ಹೇಳ್ಬೋದು. ನೆಕ್ಸ್ಟ್ ನಾನು ಯಾವುದನ್ನ ವಿಡಿಯೋ ಅಂತಂದರೆ ಡೇ 7 ವಿಡಿಯೋನ ಇದರಲ್ಲೇ ನಾನು ಮುಂದುವರಿಸ್ತೀನಿ. ಇದು ಸಹ ಅಷ್ಟೇ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಮಾರ್ನಿಂಗ್ ನಾನು 5:10ಗೆ ಎದ್ದು ನನ್ನ ಒಂದು ದಿನಚರಿ ಈಗ 5 ಡೇಸ್ ಏನು ಮಾಡಿದ್ನೋ ಅದೇ ರೀತಿಯಾಗಿ 6 ಡೇಸ್ ಕೂಡ ಅದೇ ರೀತಿಯಾಗಿ ಆ್ಯಸ್ ಯೂಶುವಲ್ ಆಗಿ ನಡೀತಾ ಇದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ನನ್ನ ಒಂದು ರುಟೀನು ಸಾಗ್ತಾ ಇದೆ ಅಂತಂದು. ಕೆಲವೊಬ್ಬರು ನನಗೆ ಡೈರೆಕ್ಟಾಗಿ ಒಂದು ವಿಚಾರದ ಬಗ್ಗೆ ಕೇಳಿದರು, ಏನು ಇದೇ ರೀತಿಯಾಗಿ ವಿಡಿಯೋಸ್ನ ಮಾಡ್ತೀರಾ, ಏನು ದೊಡ್ಡ ಸಾಧನೆನ ಇದು ಅಂತ. ಜಸ್ಟ್ ಅದು ಕಾಮಿಡಿಯಾಗಿ ಕೇಳಿದರು, ಇದೇನು ಸಾಧನೆನಾ, ಏನು ಅದೇ ಊಟ, ಅದೇ ತಿಂಡಿ, ಅದೇ ಥರನೇ ಮಾತಾಡ್ತೀರಾ ಅಂತಂದು. ಬಟ್ ಇದನ್ನು ತೋರಿಸೋದು ನಾವು 24 ಅವರ್ಸಲ್ಲಿ ಏನು ನಮ್ಮ ಬದುಕಲ್ಲಿ ಜೀವನದಲ್ಲಿ ಆಗ್ತಾಯಿದೆ ಅದನ್ನೆಲ್ಲನೂ ತೋರ್ಸೋಕ್ಕಾಗಲ್ಲ. ಆಗುವಂಥ ಕೆಲವೊಂದು 20% ಆರ್ 30% ಮಾತ್ರ ತೋರಿಸೋವಂಥದ್ದು. ಈ ಥರ ತೋರಿಸೋದ್ರಿಂದ ನಮ್ಮಲ್ಲಿ ನಮಗೆ ಒಂದು ಏನದು ಸ್ಥೈರ್ಯ ಬರುವಂಥದ್ದು ಆಗಿರ್ಬೋದು. ನಾನು ಇನ್ನೇನೋ ನೆಕ್ಸ್ಟ್ ಏನೋ ಮಾಡ್ತೀನಿ ಅಂತಂದು ಮುಂದೆ ಇನ್ನೂ ನಾನು ಬೇರೆ ಥರ ವೀಡಿಯೋಸ್ ಮಾಡೋದಾಗಿರ್ಬೋದು, ಇನ್ನೇನು ಕ್ರಿಯೇಟಿವ್ ಆಗಿ ಮಾಡೋದಾಗಿರ್ಬೋದು. ಮಾಡಬೇಕಂದ್ರೆ ಫಸ್ಟ್ ನಾವು ಸ್ಟೆಪ್ ಇಡಬೇಕಾಗುತ್ತೆ. ಒಂದು ಮೊದಲನೇ ಹೆಜ್ಜೆ ಇಟ್ಟಾಗ ನಾವು ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ. ಏನು ಮಾಡಿದ್ರೆ ನಾನು ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು ಅಂತ ಕೂತ್ರೆ ಏನೂ ಆಗಲ್ಲ. ನಾವು ಕೂಡ ಸಾಧನೆ ಅನ್ನೋದ್ರ ಬಗ್ಗೆ ತುಂಬಾ ಅರ್ಥ ಇದೆ. 3 ಅಕ್ಷರ ಇರ್ಬೋದು ಸಾಧನೆ ಅಂತಂದರೆ. ಆ ಸಾಧನೆಯಿಂದ ನಾನು ಸಹ ತುಂಬ ವರ್ಷಗಳ ಕಾಲ ಪ್ರಯತ್ನಪಟ್ಟು ನಾನು ಏನು ಆಗಬೇಕು ಅಂತ ಅಂದ್ಕೊಂಡಿದ್ದು ಅದು ಸಹ ಆಗಿ ಈಗ ನನ್ನ ಒಂದು ಮದುವೆ ಅಂತ ಅಂದಾಗ ಮದುವೆ ಲೈಫಲ್ಲಿ ಸ್ವಲ್ಪ ಅವ್ರಿಗೂ ಟೈಮ್ ಕೊಡಬೇಕಾಗುತ್ತೆ. ಕೆಲವೊಂದು ಬದಲಾವಣೆಗಳು ಆಗೇ ಆಗ್ತವೆ ಜೀವನದಲ್ಲಿ. ಅದಕ್ಕೋಸ್ಕರ ಈಗ ಬೇಡ, 2-3 ಇಯರ್ಸ್ ಕೆಲಸ ಮಾಡಿದ್ದೀನಿ. ಅದಕ್ಕೋಸ್ಕರ ಈ ಸದ್ಯ ಒಂದು 3 ಮಂತ್ಸ್ ಆಗಿರ್ಬೋದು, 6 ಮಂತ್ ಈ ಥರ ಬೇಡ ಅಂದ್ಕೊಂಡಿದ್ದೆ. ಮತ್ತು ಪ್ರೆಗ್ನೆಂಟ್ ಕೂಡ ಆಗಿರೋದ್ರಿಂದ 1 ಇಯರ್ ಬೇಡ. ಆಲ್ಮೋಸ್ಟ್ ನಾನು ಮಾಸ್ಟರ್ಸ್ ಮಾಡಿದ್ದೀನಿ, ಮಾಸ್ ಕಮ್ಯುನಿಕೇಷನ್ ಜರ್ನಲಿಸಮ್ ಮಾಡಿದ್ದೀನಿ. ನಾವೇನು ಸುಮ್ಮನೆ ಓದಿಲ್ಲ. KPSC ಎಕ್ಸಾಮ್ಸ್ಗೆ 2-3 ಇಯರ್ಸ್ ಕಷ್ಟಪಟ್ಟು ಹಗಲು ರಾತ್ರಿ ಒಂದು 8ರಿಂದ 10 ತಾಸು ಓದ್ತಾ ಇದ್ವಿ. ನನ್ನ ಹತ್ರ ಸಾವಿರಾರು ಬುಕ್ ಇದೆ ಅಂತ ನಾನು ಲಾಸ್ಟ್ ವೀಡಿಯೋಸಲ್ಲೂ ಸಹ ಹೇಳಿದ್ದೀನಿ.
ಇನ್ನು ನಾನು ಡಿಗ್ರಿ ಸಹ ಮಾಡಿಕೊಂಡು ಪ್ರೈಮರಿ, ಹೈಸ್ಕೂಲ್, PU, ಡಿಗ್ರಿ, ಮಾಸ್ಟರ್ಸ್, KPSC ಎಕ್ಸಾಮ್ಗೆ ಕೋಚಿಂಗ್ ಆಗಿರ್ಬೋದು, PSI ಕೋಚಿಂಗ್ ಆಗಿರ್ಬೋದು, ರಿಟೇಲ್ ಕೋರ್ಸ್ ಆಗಿರ್ಬೋದು, ಮತ್ತು ನಾನು ಡ್ಯಾನ್ಸ್ ನಾನಾಗೆ ಕಲ್ತಿರುವಂಥದ್ದಾಗಿರ್ಬೋದು, ಕ್ಲೈಂಬಿಂಗ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಕಬಡ್ಡಿ ಸ್ಪೋರ್ಟ್ಸಲ್ಲಿ ಕಬಡ್ಡಿ ಆಗಿರ್ಬೋದು, ರನ್ನಿಂಗ್ ಆಗಿರ್ಬೋದು, ಕವನ ಆಗಿರ್ಬೋದು, ಈ ರೀತಿಯಾಗಿ ಒಂದಲ್ಲ ಸಾವಿರಾರು ಮಾಡಿದ್ದೀವಿ. ಒಂದೊಂದು ಈಗ ಹೇಗೆ ಪ್ರೈಮರಿ, ಹೈಸ್ಕೂಲಲ್ಲಿ ಯಾವ ರೀತಿಯಾಗಿ ಪ್ರೈಮರಿಯೆಲ್ಲ ತುಂಬ ಡ್ಯಾನ್ಸ್ ಕಡೆ ಕಾನ್ಸಂಟ್ರೇಟ್ ಆಗಿರ್ಬೋದು. ಅಪ್ಪ ಅಮ್ಮ ಬೇರೆ ಕಡೆ ಇದ್ದಿದ್ದರಿಂದ ನಮಗೆ ಸ್ವಲ್ಪ ಅದು ಕಷ್ಟ ಆಗ್ತಿತ್ತು. ದೊಡ್ಡಮ್ಮನ ಮನೇಲಿ ಇದ್ಕೊಂಡು ಅವ್ರಿಗೆ ಎಷ್ಟು ಸಾಧ್ಯನೋ ಅವರು ನಮ್ಮನ್ನು ಅಷ್ಟೇ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಾವು ಕೂಡ ಅಷ್ಟೇ ನಿಯತ್ತಾಗಿ ಪ್ರಾಮಾಣಿಕವಾಗಿ ಬದುಕನ್ನು ಕಟ್ಕೋಬೇಕು ಅಂತ ಹೋರಾಡ್ತಾನೆ ಬಂದಿರೋವಂಥದ್ದು. ಆ ಒಂದು ಪ್ರೈಮರಿ ಟೈಮಲ್ಲಿ ಹೋರಾಡ್ತಾ ಈಗೂ ಇನ್ಕ್ಲೂಡ್ ಏನಂದರೆ ಇವತ್ತಿಗೂ ಸಹ ನಾನು ಹೋರಾಡ್ತಾ ಇದ್ದೀನಿ. ಪರ್ಸ್ನಲ್ ಲೈಫ್ ಬಂದರೆ ತುಂಬ ಬ್ಯೂಟಿಫುಲ್ಲಾಗೇ ಇತ್ತು ಅಂತಲೇ ಹೇಳ್ಬೋದು. ನಾನು ಏನು ಹೇಳಲಿಕ್ಕಾಗಲ್ಲ, ಇಷ್ಟೆಲ್ಲ ಮಾಡಿಕೊಂಡು ಸಾಧನೆ ಅನ್ನೋದ್ರ ಬಗ್ಗೆ ತುಂಬಾ ಇದೆ. ತುಂಬ ಕಡೆ ಇಂಟರ್ವ್ಯೂಗೆ ಹೋಗಿದ್ದೀನಿ. ನಾನು ಧಾರವಾಡಲ್ಲಿ ಕೂತ್ಕೊಂಡು ಎಷ್ಟೋ ಲೈಬ್ರರಿಲಿ ಕೂತ್ಕೊಂಡು ಓದೋದಾಗಿರ್ಬೋದು, ಪಾರ್ಕಲ್ಲಿ ಕೂತ್ಕೊಂಡು ಇದೆಲ್ಲ ಮಾಡಿದ್ವಿ. ಬಟ್ ನಮ್ಮ ಟೈಮಲ್ಲಿ ಆ ಟೈಮಲ್ಲಿ ಎಕ್ಸಾಮ್ ಕಾಲ್ಫರ್ ಆಗಿರಲಿಲ್ಲ. ಹಾಗಾಗಿ ನಾನು ರಾಜ್ಕುಮಾರ್ ಅಕಾಡೆಮಿಲೂ ಸಹ KSK ಕೋಚಿಂಗ್ ತೊಗೊಂಡಿದ್ದೆ. ಬಟ್ ನಾವೀಗೇನೋ ಓದ್ತೀವಿ ಅಂತ ಅಂದಾಗ ಎಕ್ಸಾಮ್ಸ್ಗಳು ಬರಬೇಕು. ಎಕ್ಸಾಮ್ಸ್ಗಳು ಬಂದಿಲ್ಲ ಅಂದಾಗ ಓದೋ ಇಂಟ್ರೆಸ್ಟ್ ಆಗುತ್ತೆ. ಓದೋರಿಗೂ ಸಹ ಸ್ವಲ್ಪ ಸಪೋರ್ಟಿವ್ ಆಗಿ ಯಾರಾದರೂ ಫ್ಯಾಮಿಲಿ ಕಡೆಯಿಂದ ಇರಬೇಕಾಗುತ್ತೆ. ಬಟ್ ನನಗೆ ಅರ್ನಿಂಗ್ ಮಾಡಬೇಕು ಅನ್ನೋ ಮೈಂಡ್ ಸೆಟ್ ಬೆಳೆದ್ಬಿಡ್ತು. ಅದರಿಂದ ಹೊರಗೆ ಬರಲಿಕ್ಕೆ ಸ್ವಲ್ಪ ಬೇಜಾರು ಕೂಡ ಆಯಿತು. ಇಟ್ಸ್ ಓಕೆ ಅಂದ್ಕೊಂಡು ನಮ್ಮ ಮನೆ ಬರಲಿಲ್ಲ ಅಂತ ಅಂದ್ಕೊಂಡು ಸಹ ಹೇಳ್ಬೋದು. ಅದಾದ ನಂತರದಲ್ಲಿ ನಾನು ಮಾಸ್ಟರ್ಸ್ ಮಾಡಿಕೊಂಡು ಅದ್ರ ಜೊತೆಗೆ ವಾಯ್ಸ್ ಓವರ್ ಕೊಟ್ಕೊಂಡು 3-4 ಚೆನ್ನಾಗಿ ನ್ಯೂಸ್ಗಳಿಗೆಲ್ಲ ವಾಯ್ಸ್ ಓವರ್ ಕೊಟ್ಕೊಂಡು ಅದಾದ ನಂತರ ಫುಲ್ ಟೈಮ್ ಆಗಿ ಕೆಲಸ ಮಾಡಿ ಕೆಲವೊಂದಿಷ್ಟು ಕಡೆ ಇಂಟರ್ನ್ಶಿಪ್ ಮಾಡಿಕೊಂಡು ಕೆಲಸ ಮಾಡಿ ನನ್ನನ್ನು ನಾನು ಆಗಬೇಕು, ನನ್ನ ಫ್ಯೂಚರಲ್ಲಿ ಒಬ್ಬ ಜರ್ನಲಿಸ್ಟ್ ಆಗಬೇಕು, ಆ್ಯಂಕರಿಂಗ್ ಮಾಡಬೇಕು, ರಿಪೋರ್ಟಿಂಗ್ ಮಾಡಬೇಕು, ವಾಯ್ಸ್ ಓವರ್ ಕೊಡಬೇಕು ಅಂತ ಅಂದ್ಕೊಂಡಿದ್ದು ಆ ಎಲ್ಲ ಆಸೆ ಕನಸುಗಳು ಈಡೇರಿದ್ದೆ. ಇಷ್ಟು ಸುಲಭವಾಗಿ ಹೇಳ್ಬೋದು. ಬಟ್ ಈ ಒಂದು ಆಸೆ ಕನಸುಗಳು ಈಡೇರಿದೆ ಅಂತ ಅಂದಾಗ ಅದು ತುಂಬ ಸ್ಟ್ರಗಲ್ ಪಟ್ಟಿರ್ತೀವಿ. ನಾನು ಆ್ಯಕ್ಚುಲಿ ಮನೆಯವ್ರ ವಿರುದ್ಧ ಹಾಕ್ಕೊಂಡೆ ನನ್ನ ಬದುಕು ನಾನು ಕಟ್ಕೊಂಡಿರೋವಂಥದ್ದು. ನಮ್ಮ ಮನೇಲಿ ನಮ್ಮ ಅಪ್ಪ ನನಗೆ 2-3 ವರ್ಷ ಮಾತಾಡ್ಸೋದೇ ಬಿಟ್ಬಿಟ್ಟಿದ್ರು. ಇನ್ನು ಫ್ಯಾಮಿಲಿ ಕಡೆ ಗೊತ್ತಲ್ವ, ಯಾರಾದರೂ ಒಬ್ಬರು ಇನ್ನು ಅವರು ಅಪೋಸ್ ಆಗಿದ್ರೆ ಅವ್ರು ಎಷ್ಟು ನಮ್ಮನ್ನು ಟ್ರೀಟ್ ಮಾಡ್ತಾರೆ, ಎಷ್ಟು ಇದರಿಂದ. ಬಟ್ ನನ್ನ ದೊಡ್ಡಮ್ಮ ಆಗಿರ್ಬೋದು, ತಂಗಿ ಆಗಿರ್ಬೋದು, ನನ್ನ ಕೆಲವೊಂದಿಷ್ಟು ಫ್ರೆಂಡ್ಸ್ಗಳಾಗಿರ್ಬೋದು, ಅವರೆಲ್ಲ ಸಹಾಯದಿಂದ ನೋಡ್ತಾ ಇರ್ಬೋದು ಈ ಒಂದು ಖುಷಿಗೆ ನನ್ನ ಫ್ರೆಂಡ್ ಜೊತೆ ಎಷ್ಟು ಖುಷಿಯಾಗಿದ್ದೀನೋ. ಈ ಒಂದು 2-3 ವರ್ಷಗಳಿಂದ ನಾನು ಒಬ್ಬಳೇ ಏಕಾಂಗಿ ಆಗಿದ್ದೆ. ಯಾರೂ ಬೇಡ ಅಂತ ನಂಬರ್ ಕೂಡ ಚೇಂಜ್ ಮಾಡಿಕೊಂಡು ನಾನು ಹೊಸ ಬದುಕನ್ನ ಕಟ್ಕೋಬೇಕು ಅಂತಂದು ಎಲ್ಲರಿಂದ ದೂರ ಬಂದು ಬೆಂಗಳೂರಿಗೆ ಸೆಟ್ಲಾಗಿ ನಾನು ಏನಾಗಬೇಕು, ನನ್ನ ಗುರಿ ಏನು, ನಮ್ಗೆ ಯಾರೂ ಸಪೋರ್ಟ್ ಮಾಡೋರಿಲ್ಲ, ಯಾರೂ ಸಹ ನೀವು ಮುಂದೆ ಫ್ಯೂಚರಲ್ಲಿ ಚೆನ್ನಾಗಿ ಓದಿ ಮುಂದೆ ಒಳ್ಳೆಯ ಹೆಸರು ತಗೋಬೇಕು ಅಂತ ಸಪೋರ್ಟ್ ಮಾಡೋರು ಯಾರೂ ಇರಲಿಲ್ಲ. ನಾರ್ಮಲಾಗಿ ಹೆಣ್ಮಕ್ಳು ಅನ್ನೋ ಥರ ಇತ್ತು ಅಷ್ಟೇ, ಇನ್ನೇನೂ ಇಲ್ಲ. ಹುಟ್ಟಿದರೆ ಬದುಕಬೇಕು ಅಷ್ಟೇ ಬಿಟ್ಟರೆ ಓಕೆ ಇವ್ರು ಏನಾದರೂ ಸಮಥಿಂಗ್ ಏನಾದರೂ ಅಚೀವ್ ಮಾಡ್ತಾರೆ, ಇವರಾಗಿರಲಿ, ಇವ್ರ ತಂಗಿ ಆಗಿರ್ಬೋದು, ಇವ್ರ ಫ್ಯಾಮಿಲಿಲಿ ಈ ಥರ ಎಲ್ಲ ಹೇಳ್ತಾ ಇರ್ಬೋದು. ಬಟ್ ನನಗೆ ಅದು ಹೋಗ್ತಾ ಏನಂತಾರೆ ರಿಯಲೈಸ್ ಆಗ್ತಾ ಹೋಗ್ತು. ಓಕೆ ನಾವು ಹಿಂಗಿದ್ರೆ ಈ ನಮ್ಮ ಬದುಕು ನಾವು ಕಟ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಾವೇನಾದರೂ ಬದುಕಲ್ಲಿ ಏನಾದರೂ ಮಾಡಬೇಕು ಅಂದರೆ ಇವರಪ್ಪ ಅಂತ ಅನ್ನೋ ಮಟ್ಟಿಗೆ ಬೆಳಿಬೇಕು ಅಂತ ಅಂದಾಗ ತುಂಬ ಕೆಲವೊಂದಿಷ್ಟು ಸ್ಟ್ರಗಲ್ಸ್ ಇರ್ತವೆ. ನಂಬರ್ ಚೇಂಜ್ ಮಾಡಿಕೊಂಡೆ ಬೆಂಗಳೂರಿಗೆ ಬಂದು. ಫ್ರೆಂಡ್ಸ್ಗಳನ್ನ ತುಂಬ ಅವಾಯ್ಡ್ ಮಾಡಿದೆ. ಆವಾಗ ಎಷ್ಟು ಜನ ಫ್ರೆಂಡ್ಸ್ ಇದ್ದರು, ಧಾರವಾಡ, ರಾಯಚೂರು, ಬೀದರ್, ಬೆಂಗಳೂರು, ದಾವಣಗೆರೆ, ಹಾವೇರಿ, ಹೀಗೆ ಸುತ್ತಮುತ್ತ ಎಲ್ಲ ಕಡೆಯಿಂದನೂ ಫ್ರೆಂಡ್ಸ್ಗಳಿದ್ರು. ಬಟ್ ಯಾರೂ ಬೇಡ, ಏನೂ ಬೇಡ, ನನ್ನ ಹೇಮ್ ಏನಿದೆ, ನನ್ನ ಗುರಿ ಏನಿದೆ ಅದನ್ನು ನಾನು ರೀಚ್ ಮಾಡಬೇಕು ಅಂದ್ಕೊಂಡೆ. ಇವಾಗ ರೀಚ್ ಕೂಡ ಮಾಡಿದ್ದೀನಿ. ಆ ರೀಚ್ ಆದಮೇಲೆ ಕೆಲಸ ಕೂಡ ಮಾಡಿದೆ. ನನಗೆ ಇಷ್ಟ ಆಗಿದ್ದನ್ನು ಬಟ್ಟೆಗಳು ತೊಗೊಂಡೆ. ನನಗೆ ಮೇಯ್ನಾಗಿ ನನ್ನ ಬಟ್ಟೆಗಳಿಗೆ ನಾನು ತುಂಬ ದುಡ್ಡಿಟ್ಟಿದ್ದೀನಿ. ಯಾಕಂದರೆ ಆ ಟೈಮಲ್ಲಿ ಬಟ್ಟೆ ಇಲ್ಲದಾಗ ನನಗೆ ಅಣಗಿಸಿರೋದೇ ಜಾಸ್ತಿ ಜನ, ಬಟ್ಟೆ ಇಲ್ಲದಾಗ, ಸ್ಲಿಪ್ಪರ್ಸ್ ಇಲ್ಲದಾಗ. ಬಟ್ ಅದಕ್ಕೆ ನಾನು ತುಂಬ ಇನ್ವೆಸ್ಟ್ ಮಾಡಿದ್ದೀನಿ. ಜೀವ ಒಂದೇ ಇರೋದು, ಅದನ್ನು ನಾವು ತುಂಬ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಅರ್ಥಕೊಂಡು ಬಾಳಬೇಕಾಗುತ್ತೆ. ಸೊ ಸಾಧನೆ ಬಗ್ಗೆ ತಮಾಷೆಗೂ ಯಾರಿಗೂ ಏನು ಹೇಳಲಿಕ್ಕೆ ಹೋಗಬೇಡಿ. ಬಟ್ ನನಗೆ ತುಂಬ ಹರ್ಟ್ ಆಗಿತ್ತು. ಅದನ್ನು ನಾನು ಯಾರು ಏನು ಅಂತ ನಾನು ಎಕ್ಸ್ಪ್ರೆಸ್ ಮಾಡಲ್ಲ. ಬಟ್ ಐ ಹೋಪ್ ಅವ್ರಿಗೆ ಗೊತ್ತಿರುತ್ತೆ ನಾವೆಷ್ಟು ಸ್ಟ್ರಗಲ್ ಪಟ್ಟಿದ್ದೀವಿ ಏನು. ನಂಗೆ ಗೊತ್ತಿಲ್ಲದೇ ಮಾತಾಡೋ ತಮಾಷೆಗೆ ಅಂತಿರ್ತಾರೆ. ಆ ತಮಾಷೆಗೂ ಸಹ ಈ ಥರ ಮಾತಾಡಬಾರ್ದು ಅಂತ ನಾನು ಹೇಳ್ತೀನಿ. ಸಾಧನೆ ಬಗ್ಗೆ ಅದನ್ನು ಅರ್ಥ ನನಗೆ ತುಂಬಾ ಗೊತ್ತು, ಚಿಕ್ಕವಳಿಂದ ಗೊತ್ತು. ಅದನ್ನು ಬೇರೆಯವರಿಂದ ನಾನು
ಇಳಿಸ್ಕೊಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ. ಸೊ ಇದು ನನ್ನ ಡೇ 7 ಈ ವ್ಲಾಗ್ ಆಗಿದೆ. ನೀವು ನೋಡ್ತಾ ಇರ್ಬೋದು, ನಾನು ಹೇಳ್ತಿರೋದು ಒಂದು ವಿಡಿಯೋ ಬರ್ತಿರೋದು. ಬಟ್ ಸೇಮ್ ವಿಡಿಯೋದಲ್ಲಿ ಏನಿದೆ ಅದನ್ನೇ ಹೇಳ್ತಾ ಹೋದರೆ ಅದಕ್ಕೇನು ಅರ್ಥ ಇರಲ್ಲ ಅನ್ನಿಸ್ತು. ಹಾಗಾಗಿ ಕೆಲವೊಂದು ವಿಚಾರಗಳನ್ನು ನಾನು ಹೇಳಬೇಕು ಅಂತ ನಾನು ಅಂದ್ಕೊಂಡೆ. ಹಾಗಾಗಿ ನಾನು ನಿಮಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಪಟ್ಟೆ. ಸೊ ನಾನು ಒಬ್ಬ ಜರ್ನಲಿಸ್ಟ್ ಆಗಿದ್ದೀನಿ. ನನಗೆ ಈಗ ಸದ್ಯಕ್ಕೆ ನನ್ನ ಹಸ್ಬೆಂಡ್ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಬೇಕು, ಟೈಮ್ ಕೊಡಬೇಕು, ಅವ್ರ ಜೊತೆಗೆ ನನ್ನ ಲೈಫ್ನ ಬ್ಯೂಟಿಫುಲ್ಲಾಗಿ ಕಳಿಬೇಕು ಅಂತ ನಾನು ಕೆಲಸ ಸದ್ಯ ಬಿಟ್ಟಿದ್ದೀನಿ. ಅದ್ರ ಕಾರಣ ಹಲವಾರು ಇರ್ತವೆ. ಅದ್ರ ಜೊತೆಗೆ ನಾನು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕನ್ನೋ ಕಾರಣಕ್ಕೋಸ್ಕರ ಮತ್ತೆ ನನಗೆ ಹೋಗೋಕ್ಕಾಗ್ತಿಲ್ಲ. ಅವರು ಕೂಡ ಹೋಗು ಅಂತ ಕೂಡ ಹೇಳಲ್ಲ, ಅಷ್ಟೇ, ಇನ್ನೇನೇ ಇಲ್ಲ. ಸೊ ಇದಾಗಿತ್ತು ನನ್ನ ಡೇ 6 and 7th ವಿಡಿಯೋ ಅಂತಲೇ ಹೇಳ್ಬೋದು. ನನ್ನ ಫ್ರೆಂಡ್ಸ್ ಕೂಡ ಬಂದಿದ್ದರು, ಅವ್ರ ಜೊತೆ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದೆ. ಇಲ್ಲ ಅಷ್ಟಾಗಿ ಬೆಂಗಳೂರಲ್ಲಿ ಫ್ರೆಂಡ್ ಇರಲಿಲ್ಲ, ಬಟ್ ಅವರು 2 days ಇರಿಸ್ಕೊಂಡು ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅವ್ರಿಗೂ ಜೊತೆಗೆ ಊಟ ಮಾಡಿಕೊಂಡು ಅವರು ಹೊರಟರು. ತುಂಬಾ ಖುಷಿಯಾಯಿತು. ಅವ್ರು ಹೋಗುವಾಗ ಸ್ವಲ್ಪ ಬೇಜಾರಾಯಿತು. ಮನೇಲಿ ಯಾರು ಇದ್ದು ಹೋದಾಗ ಆಗುವಂಥ ನೋವು ಸ್ವಲ್ಪ, ಯಾಕಂದರೆ ಇಬ್ಬರೇ ಇರ್ತೀವಲ್ಲ, ಅದೊಂದು ಸ್ವಲ್ಪ ಬೇಜಾರಾಗುತ್ತೆ. ಸೊ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಮತ್ತು ಈ ಸಾಧನೆಯನ್ನು 3 ಪದಕ್ಕೆ ನನ್ನ ಬದುಕಲ್ಲಿ ನಾನು ತುಂಬ ಚೆನ್ನಾಗಿ ಒಂದು ಅರ್ಥನ ಕಟ್ಕೊಂಡಿದ್ದೀನಿ. ಬಟ್ ಯಾರಿಗಾದರೂ ಇದು ಹರ್ಟ್ ಆಗಿದ್ರೆ ಐ ಆಮ್ ವೆರಿ ಸಾರಿ. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.